ನಿಮ್ಗೆ ಬೀಯಿಂಗ್ ಎನ್ ಅಡ್ವೊಕೇಟ್ ನೀವು ಮಂಡಿಗೆ ಇಂಜೆಕ್ಷನ್ ಕೊಡ್ತಾರೆ ಅಂತ ಹೇಳಿದಾಗ ನಿಮ್ಗೆ ಮನಸ್ಸಲ್ಲಿ ಏನ್ ಬಂತು, ನೀವು ಹೆಂಗೆ ನಂಬಿದ್ರಿ, ಯಾವ ತರ ಪರಿಶೀಲನೆ ಮಾಡಿದ್ರಿ? ಇಲ್ಲ, ಫಸ್ಟ್ ನನ್ಗೆ ಭಯನೇ ಆಯ್ತು ಸ್ವಲ್ಪ. ಇಂಜೆಕ್ಷನ್ ಕೊಡ್ತಾರಲ್ಲ, ಯಾಕೆ ಬೇರೆ ಹೇಳ್ತಾರಲ್ಲ, ಅಯ್ಯೋ ಅದೆಲ್ಲ ಕ್ಯೂರ್ ಆಗಲ್ಲ ಇಂಜೆಕ್ಷನ್ ಅದು ಇದು ಅಂತ. ಬಟ್ ನಾನು ಸುಮ್ಮನೆ ಇಲ್ಲ ಸರ್, ಅಡ್ವೊಕೇಟ್ ನೀವು ಕೊಟ್ಟಿರೋ ಮೆಡಿಸಿನ್ ಎಲ್ಲ ನಾನು ಆನ್ಲೈನ್ ಚೆಕ್ ಮಾಡಿದೆ, ಸಿರಾಡ್ ಇದೆಯಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಸರ್. ಹೇಗೆ ನಾನು ಈಗ ಮೊನ್ನೆ ಜುಲೈನಲ್ಲಿ ನಾನು ಆಕ್ಸಿಡೆಂಟ್ ಆಗೋಯ್ತು. ಆಟೋದಲ್ಲಿ ಹೋಗ್ತಾಯಿದ್ದೆ, ಹಿಂದೆ ಕಾರನ್ನು ಹೊಡೆದು ರಬ್ ಅಂತ ಬಿದ್ದು ಈ ಸೈಡ್ ತುಂಬ. ಬಟ್ ಏನಂದ್ರೆ ನನಗೆ ವಾಕ್ ಮಾಡೋಕ್ಕೆ ತುಂಬ ಇದು ಫುಲ್ ಭಾರ ಅನ್ಸೋದು ನನಗೆ. ಬ್ಯಾಗ್ನ ಹೋದ್ರೆ ಎಲ್ಲ ನಮ್ಗೆ ಕಳ್ದಂಗೆ ಆಗೋದು, ನಿಧಾನಕ್ಕೆ ಹೋಗ್ಬೇಕು ಆ ಥರ. ಹಾಲು ತುಂಬ ಭಾರ ಅನ್ಸೋದು. ಈಗ ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನಾನು ತುಂಬ ನೋಡಿದೆ ನಿಮ್ಗೆ ಎಲ್ಲ ನೋಡ್ಬಿಟ್ಟು ಇಲ್ಲ ಹೋಗ್ಲೇಬೇಕಲ್ಲ ಅಂತ ಬಂತು. ಈಗ ನೀವು ಇಲ್ಲಿ ಬಂದಮೇಲೆ ನಾನು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ, ತುಪ್ಪ ಡೈಲಿ ತುಪ್ಪ ಅಡುಗೆಗೆ ಯೂಸ್ ಮಾಡ್ತೀನಿ. ಕೊಕೊನಟ್ ಆಯಿಲ್ ಕುಡಿತೀನಿ ಬೆಳಗ್ಗೆ 2 ಸ್ಪೂನು. ನನಗೆ ಒಂದು 80% ಆರಾಮಿದ್ದೀನಿ ಸರ್. ಯಾಕೆಂದರೆ ನಾರ್ಮಲ್ ನನಗೆ ವಾಕಿಂಗ್ ನಾರ್ಮಲೇ ಹೊಟ್ಟೋಗಿತ್ತು, ನನಗೆ ನಾರ್ಮಲ್ ವಾಕಿಂಗ್ ಹೋಗಿತ್ತು ನನಗೆ ಆಕ್ಸಿಡೆಂಟ್ ಆಗ್ತಾ ಇದೆ. ಈಗ ಆರಾಮಾಗಿ ನಡ್ಕೊಂಡು ಹೋಗ್ತೀನಿ ಚೆನ್ನಾಗೆ. ಸ್ಪೀಡ್ ಜಾಸ್ತಿ ಆಯಿತು ವಾಕಿಂಗ್, 5 ರೌಂಡ್ ಆಗ್ತಿದೆ ಅಷ್ಟೇ, ಆಗ್ತಾ ಇಲ್ಲ ನನಗೆ. ಈಗ 10 ರೌಂಡ್ ಆಗ್ತೀನಿ. ಮತ್ತು ಸೂರ್ಯ ನಮಸ್ಕಾರ ಬಿಟ್ಟಿದೆ, ಸೂರ್ಯ ನಮಸ್ಕಾರ ಮಾಡ್ತೀನಿ. ಸೊ ಚೆನ್ನಾಗಿದ್ದೀನಿ ಅಂತ ನನಗೇನೋ. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವಿಷಯ ಏನಕ್ಕೆ ತುಂಬ ಚೆನ್ನಾಗಿದೆ. ಯಾರ್ಯಾರಿಗೆ ಏನೇನು ನೋವಿದೆ ಎಲ್ಲರೂ ಬಂದು ಕಾಲು ನೋವು ಏನು ತುಂಬ ಬೇಗ ಕ್ಯೂರ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಬಟ್ ಸೈಡ್ ಎಫೆಕ್ಟ್ ಇಲ್ಲ, ಅದು ಮೇಯ್ನು.